ಎಷ್ಟೋ ಜನ ಏನು ಮಾಡಿದ್ರು, ಏನು ಮಾಡಿದ್ಯಾ ನಿನ್ನ ಲೈಫಲ್ಲಿ, ಏನೇ ಮಾಡಲಿ, ಸ್ವಲ್ಪ ಸಹಾಯ ಮಾಡಿದ್ರು, ಸ್ವಲ್ಪ ಹೆಲ್ಪ್ ಮಾಡಿದ್ರು ಕೂಡ ಖುಷಿ ಇರಬೇಕು, ಅಪ್ರಿಸಿಯೇಷನ್ ಮಾಡ್ಬೇಕ್ರಿ. ಆವಾಗಲೇ ಸಂಬಂಧ ಉಳಿಯೋಕೆ ಸಾಧ್ಯ. ಎಷ್ಟೇ ಮಾಡಿದ್ರು ಏನೂ ಮಾಡಿಲ್ಲ ಅಂತ ಒಂದು ಇರಬಾರ್ದು. ಆ್ಯಕ್ಚುಲಿ ಬುದ್ಧಿವಂತರಾಗಿದ್ದೀರಿ, ಮನುಷ್ಯರಾಗಿ ಹುಟ್ಟಿದೀವಿ ಅಂದಮೇಲೆ ನೆನಪಿರ್ಬೇಕು ಮನುಷ್ಯನಿಗೆ. ಯಾರಿಂದ ಒಬ್ಬರಿಂದ ನಡೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಸಂಬಂಧ, ಇಬ್ಬರು ಜೊತೆ ಸೇರಿದಾಗಲೇ ಸಂಬಂಧ ನಡೆಯೋದಕ್ಕೆ ಸಂಬಂಧ ಅಂತ ಹೇಳೋದು ನೆನಪಲ್ಲಿರಲಿ ಮಾತು. ಪ್ರೀತಿ ಉಳಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸೊ ಈ ಕೆಲಸಗಳನ್ನ ನೀವು ಇವಾಗಲೇ ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ಶುರು ಮಾಡಿ. ಎಷ್ಟೋ ಜನ ಪ್ರೀತಿ ಉಳಿಬೇಕು ಅಂತ ಹೇಳ್ತಾರೆ, ಬಟ್ ನಡ್ಕೊಳ್ಳುವಂಥ ರೀತಿ ಅಥವಾ ಅವರು ಡೇ ಟು ಡೇ ಲೈಫಲ್ಲಿ ಏನು ರೂಟೀನ್ ಫಾಲೋ ಮಾಡಬೇಕು ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ಓಪನ್ ಕಮ್ಯುನಿಕೇಶನ್ ಇರಲಿ. ಓಪನ್ ಕಮ್ಯುನಿಕೇಶನ್ ಇಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಫೀಲಿಂಗ್ಸನ್ನು ಓಪನ್ ಆಗಿ ಹೇಳ್ಕೊಳ್ಳಿ. ನೀವು ಒಳಗಡೆನೆ ಹೈಡ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ನಿಮಗೆ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತಿಲ್ಲ, ಅದು ಬೇಡ. ಆ್ಯಕ್ಚುಲಿ ಹೇಳ್ಕೊಳ್ಳಿ ಆ ಥರ, ನೀವು ಹಿಂಗಿದ್ರೆ ನಮ್ಗೆ ಇಷ್ಟ ಆಗುತ್ತೆ, ಹಿಂಗಿಲ್ಲ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳಿ. ಯಾರೂ ದೇವರೆಲ್ಲ ತಿಳ್ಕೊಳ್ಳೋಕ್ಕೆ ಸಡನ್ಲಿ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಫೀಲಿಂಗ್ಸನ್ನು ನೀವು ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋದ್ರಿಂದ ರಿಲೇಷನ್ಶಿಪ್ ಉಳಿಯುವಂಥ ಎಲ್ಲ ಸಾಧ್ಯತೆ ಇದೆ. ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ರೆಸ್ಪೆಕ್ಟ್ ಈಚ್ ಅದರ್. ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಲ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋದು ತುಂಬ ಮುಖ್ಯ ಇರುತ್ತೆ. ನೋಡಿ, ನೀವು ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಹದಗೆಟ್ಟೋಗುತ್ತೆ ಸಂಬಂಧ. ಅಂತ ಹೇಳಿದ್ರೆ ನೋಡಿ, ಸ್ಮಾಲ್ ಥಿಂಗ್ಸ್, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನೀವು ಕರೆಯುವಾಗ, ಮಾತಾಡಿಸುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಪ್ರೀತಿಯಿಂದ ತುಂಬಿರಲಿ. ಅಂದರೆ ಪ್ರೀತಿ ಅಂದರೆ ಲೈಕ್ ಗೌರವದಿಂದ ಕೂಡಿದಾಗ ಮಾತ್ರ ಅಲ್ಲಿ ಪ್ರೀತಿ ಅನ್ಸ್ಕೊಳ್ಳೋಕೆ ಸಾಧ್ಯ. ಅದು ನೋಟಿಸ್ ಆಗುತ್ತೆ, ನಿಮ್ಮ ಮಾತು, ನಿಮ್ಮ ಹಾವ ಭಾವ, ನಿಮ್ಮ ಮುಖ ಆ್ಯಂಡ್ ಟೋನ್, ಏನು ಹೇಳ್ತೀವಲ್ಲ, ಹೇಳುವಂಥ ರೀತಿ, ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಗೌರವ ಕೊಡೋದನ್ನು ಮರಿಬೇಡಿ. ಸಪೋಸ್ ಅವ್ರು ಕೊಟ್ಟಿಲ್ಲ ಅಂದರೆ ಹೇಳಿ, ಇದನ್ನು ಹಿಂಗೆ ಈ ಥರ ಕೋಪದಿಂದ ಮಾತಾಡೋದ್ರಿಂದ, ಅಸಹ್ಯವಾಗಿ ಮಾತಾಡೋದ್ರಿಂದ ನನಗೆ ಹರ್ಟ್ ಆಗುತ್ತೆ, ಹಂಗೆ ಮಾತಾಡಬೇಡಿ, ಗೌರವದಿಂದ ಮಾತಾಡಿ, ಏನೇ ಇದ್ರೂ ಕೂಲಾಗಿ ಹೇಳಿ ಅಂತ ನೀವು ಜೊತೆಗೆ ಹೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಟೈಮ್ ಕೊಡಿ. ಟೈಮ್ ನೀವು ಕೊಟ್ಟಾಗ ನಿಮ್ಮ ಸಂಬಂಧ ಉಳಿಯುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಟೈಮ್ ಕೊಟ್ಟಾಗ್ಲೇ ನನ್ನ ಪಾರ್ಟ್ನರ್ ಜೊತೆನಲ್ಲಿದ್ದಾರೆ, ಸಮಯ ಕೊಡ್ತಿದ್ದಾರೆ, ನನಗೆ ವ್ಯಾಲ್ಯೂ ಮಾಡ್ತಿದ್ದಾರೆ ಅನ್ನೋ ಜೊತೆಗಿರೋ ಪಾರ್ಟ್ನರಿಗೆ ಫೀಲ್ ಆಗುತ್ತೆ. ಟೈಮ್ ಕೊಟ್ಟಾಗ ಓಪನ್ ಕಮ್ಯುನಿಕೇಷನ್ ಮಾಡ್ಬೋದು, ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದೆಲ್ಲ ಆಗೋದು ಟೈಮ್ ಕೊಟ್ಟಾಗಲೇ ಮಾತ್ರ. ಟೈಮ್ ಕೊಡದೆ ಹೋದರೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಒಬ್ಬಂಟಿತನ ಫೀಲ್ ಆಗೋದೇ ನೀವು ಟೈಮ್ ಕೊಡದೇ ಇದ್ದಾಗ. ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗೋ ಕಡಿಮೆ ಮಾಡಿ. ಇಟ್ಸ್ ದ ವೆರಿ ಡೇಂಜರಸ್. ಈಗೋ ನಾನು ನನ್ನಿಂದಾನೇ ಇಲ್ಲ, ನಾನು ಸರಿ ಇದ್ದಿದ್ದಕ್ಕೆ ಈ ಸಂಬಂಧ ಉಳಿದಿರೋದು, ಈಗೋ ಬೇಡ. ನನ್ನ ಏಜ್ ಇಷ್ಟಿದೆ, ನಾನು ದೊಡ್ಡವನು, ನಾನು ಇಷ್ಟು ದುಡಿತಾ ಇದ್ದೀನಿ, ಏನು ಬದನೆಕಾಯಿ. ಇಬ್ಬರಿದ್ದೀರಾ, ಆ ಸಂಬಂಧದಲ್ಲಿ ಇಬ್ಬರು ಜವಾಬ್ದಾರಿಗಳೇ, ಪ್ರೀತಿಯಿಂದ ನಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಓಕೆ, ನಾನು ಇಷ್ಟು ದುಡಿತಾ ಇದ್ದೀನಿ, ಇಷ್ಟು ನೋ, ಅದೆಲ್ಲ ಮೊದಲೇ ಗೊತ್ತಿದ್ದು ಪ್ರೀತಿ ಮಾಡಿಕೊಂಡು ಸಂಸಾರ ಮಾಡೋಕ್ಕೆ ಶುರು ಮಾಡಿದ್ದೀರ ಅಂದಮೇಲೆ ಈಗೋ ಬೇಡ. ಅಲ್ಲಿ ನನ್ನಿಂದ ನಡೀತಾ ಇದೆ, ಅವರು ಸಾಥ್ ಕೊಡ್ತಿರೋದಕ್ಕೆ ನಡೀತಾ ಇರೋದು. ಯಾರಿಂದ ಒಬ್ಬರಿಂದ ನಡೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಸಂಬಂಧ, ಇಬ್ಬರು ಜೊತೆ ಸೇರಿದಾಗಲೇ ಸಂಬಂಧ ನಡೆಯೋದಕ್ಕೆ ಸಂಬಂಧ ಅಂತ ಹೇಳೋದು ನೆನಪಲ್ಲಿರಲಿ ಮಾತು. ನೆಕ್ಸ್ಟ್ ಪಾಯಿಂಟ್, ಅಪ್ರಿಸಿಯೇಟ್ ಮಾಡಿ. ಏನೋ ಗಂಡ ಏನೋ ಸಣ್ಣದಾಗಿ ಏನೋ ಒಂದು ಹೆಲ್ಪ್ ಮಾಡಿದಾಗ, ಥ್ಯಾಂಕ್ ಯು ಸೋ ಮಚ್ ರೀ, ಹೆಲ್ಪ್ ಮಾಡ್ತಿದ್ರಿ, ಇದೇ ಥರ ಹೆಲ್ಪ್ ಮಾಡ್ತಾ ಇರಿ, ನಂಗೆ ತುಂಬ ಖುಷಿ ಆಗುತ್ತೆ ಹೇಳಿ. ಹೆಂಡತಿ ಏನೋ ಗಂಡನಿಗೆ ಸಾಥ್ ಕೊಟ್ಟಾಗ ಥ್ಯಾಂಕ್ ಯು ಸೋ ಮಚ್ ಹೇಳಿ, ಅಪ್ರಿಸಿಯೇಷನ್ ಕೊಡಿ, ಖುಷಿ ಪಡ್ತಾರೆ, ಇನ್ನೂ ಸಾಥ್ ಕೊಡ್ತಾರೆ. ಅದರಿಂದ ಇನ್ನೂ ಬಾಂಡಿಂಗ್ ಜಾಸ್ತಿ ಬೆಳೆಯುತ್ತೆ. ಎಷ್ಟೋ ಜನ ಏನು ಮಾಡಿದ್ರು, ಏನು ಮಾಡಿದ್ಯಾ ನಿನ್ನ ಲೈಫಲ್ಲಿ, ಏನೇ ಮಾಡಲಿ, ಸ್ವಲ್ಪ ಸಹಾಯ ಮಾಡಿದ್ರು, ಸ್ವಲ್ಪ ಹೆಲ್ಪ್ ಮಾಡಿದ್ರು ಕೂಡ ಖುಷಿ ಇರಬೇಕು, ಅಪ್ರಿಸಿಯೇಷನ್ ಮಾಡ್ಬೇಕ್ರಿ. ಆವಾಗಲೇ ಸಂಬಂಧ ಉಳಿಯೋಕೆ ಸಾಧ್ಯ. ಎಷ್ಟೇ ಮಾಡಿದ್ರು ಏನೂ ಮಾಡಿಲ್ಲ ಅಂತ ಒಂದು ಇರಬಾರ್ದು. ಆ್ಯಕ್ಚುಲಿ ಬುದ್ಧಿವಂತರಾಗಿದ್ದೀರಿ, ಮನುಷ್ಯರಾಗಿ ಹುಟ್ಟಿದೀವಿ ಅಂದಮೇಲೆ ನೆನಪಿರ್ಬೇಕು ಮನುಷ್ಯನಿಗೆ. ನೆಕ್ಸ್ಟ್ ಪಾಯಿಂಟ್, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದಿಂದ ನಿಮ್ಮ ಬುದ್ಧಿ ಹಾಳಾಗುತ್ತೆ, ಕೋಪದಿಂದ ಕೆಟ್ಟ ಪದಗಳು ಬರುತ್ತೆ, ಅದರಿಂದ ಮನಸ್ಸಿಗೆ ನಾಟುತ್ತೆ, ಮನಸ್ಸು ಹಾಳಾಗುತ್ತೆ, ಸಂಬಂಧಗಳು ಒಡೆದೋಗುವಂಥ ಸಾಧ್ಯತೆಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಆ್ಯಂಡ್ ಮನೆಯೇ ಹಾಳಾಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಕೋಪನ ಕಂಟ್ರೋಲ್ ಮಾಡ್ತಾ ಬನ್ನಿ, ಆದಷ್ಟು ಕಂಟ್ರೋಲ್ ಮಾಡಿ, ಯೋಚನೆ ಮಾಡಿ ಮಾತಾಡ್ತಾ ಬನ್ನಿ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪೆಕ್ಟೇಷನ್ ರಿಯಾಲಿಸ್ಟಿಕ್ ಆಗಿರಲಿ. ಎಷ್ಟೆಷ್ಟೋ ಜನ ಎಕ್ಸ್ಪೆಕ್ಟೇಷನ್ ರಾಂಗ್ ಇಟ್ಕೋತಾರೆ, ತಪ್ಪದು. ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲೇಬೇಡಿ. ರೈಟ್ ಆಗಿ ಎಕ್ಸ್ಪೆಕ್ಟೇಷನ್ ಇರಲಿ, ರಿಯಾಲಿಸ್ಟಿಕ್ ಆಗಿರಲಿ, ಆವಾಗಲೇ ಸಂಬಂಧಗಳು ಉಳಿಯೋಕೆ ಸಾಧ್ಯ. ಸ್ನೇಹಿತರೆ, ಇಷ್ಟು ಏನು ಹೇಳಿದ್ದೀನಿ, ನಿಮ್ಮ ಪ್ರೀತಿ ಉಳಿಸ್ಕೋಬೇಕಂದ್ರೆ ಇವೆಲ್ಲಾನು ಕೂಡ ಇಬ್ಬರೂ ಮಾಡಬೇಕು. ಯಾರೋ ಒಬ್ಬರು ಮಾಡಿದ್ರೆ ಯೂಸೇ ಇಲ್ಲ, ಇಬ್ಬರು ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋಗಳನ್ನು ಇಬ್ಬರು ಕೂತ್ಕೊಂಡು ನೋಡಿ. ಯಾರೋ ಹೆಂಡತಿ ಕಳಿಸೋದು, ಗಂಡನಿ ಕಳಿಸೋವಂಥ ಕೆಲಸ ಮಾಡಬೇಡಿ. ಸೊ ಇಬ್ಬರು ಇದನ್ನು ತಿಳ್ಕೊಂಡಾಗ ಮಾತ್ರ ಇಬ್ಬರು ಸರಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.